ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡೈಲಿ ಟೆಕ್ ನ್ಯೂಸ್ ಕನ್ನಡ ಎಜುಕೇಷನ್ ನ್ಯೂಸ್. ನಾನು ನಾಗಬಂಡ್ ಮಾತಾಡ್ತಾ ಇದ್ದೀನಿ. ನಾನು ಡೈಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದಿದ್ದೆ ಆಯಿತು, ನೀವು ಮಾತ್ರ ಸಬ್ಸ್ಕ್ರೈಬ್ ಮಾಡಲ್ಲ ಗುರು ಅಂತಿದ್ದೀರಾ. ಅದೇನಕ್ಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಬೇಗ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗಿ. ಇನ್ನು ನಿನ್ನೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸರ್ ಅವರು PU ಎಕ್ಸಾಮ್ ನಂತರ ಮಾತನಾಡಿ ನಮ್ಮದು PU ಎಕ್ಸಾಮ್ ನಿರಾಳಾತಂಕವಾಗಿ ನಡೀತು ಅಂತ ಮಾತನಾಡ್ಬಿಟ್ರು. ಅದು ಹೆಂಗೆ ನಿರಾಳಾತಂಕವಾಗಿ ನಡೆದೈತೆ ಅಂತ ಗೊತ್ತಿಲ್ಲ. ಸುಮ್ಮನೆ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕಾವಲಿ ಒಲಿಸ್ಬಾರ್ದಂತೆ ಸುಮ್ಮನೆ ಕೂಗಂಬಿಟ್ಟು ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ನೀವೇ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಬಿಡೋದಲ್ಲ. ಇವತ್ತು ಸಾಕಷ್ಟು ಘಟನೆಗಳು ನಡೀತಿದ್ದಾವೆ. ಮೊದಲಿಗೆ ನಿನ್ನೆ 23,635 ಜನ ಗೈರಾಗಿದ್ದಾರೆ. ಅದು ಅಲ್ಲದೆ ಇನ್ನು ನಿನ್ನೆ ಜಯನಗರದಲ್ಲಿ ಒಂದು ವಿದ್ಯಾರ್ಥಿನಿಗೆ ಕೊರೋನಾ ಪಾಸಿಟಿವ್ ಇದ್ರೂ ಕೂಡ ಒಳಗಡೆ ಅಲೋ ಮಾಡಿದ್ದಾರೆ. ಇವರು ಥರ್ಮಲ್ ಸ್ಕ್ಯಾನಿಂಗ್ ಮಾಡಿದ್ರಂತೆ. ನಾನು ಹೇಳ್ತಲೇ ಬರ್ತಾ ಇದ್ದೀವಿ ನ್ಯೂಸ್ಗಳಲ್ಲಿ, ಥರ್ಮಲ್ ಸ್ಕ್ಯಾನಿಂಗ್ ಕೊರೋನಾ ಕ್ಲೀನಾಗಿ ಚೆಕ್ ಮಾಡಲ್ಲ ಅಂತ ಒಳಗಡೆ ಬಿಟ್ಟಿದ್ದಾರೆ. ಇನ್ನು ಆ ವಿದ್ಯಾರ್ಥಿನಿ ಬರ್ದಿದ್ದ ಶೀಟ್ನ ಇನ್ವಿಜಿಲೇಟರ್ ಇಸ್ಕೊಂಡು ಹೋಗಿದ್ದಾರೆ. ಆ ಶೀಟ್ ಎಲ್ಲ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆಯೋ ಆ ಶೀಟ್ನ ಯಾರು ಮುಟ್ಟಿದಾರೋ. ಇನ್ನೂ ಆ ರೂಮ್ ಒಳಗಡೆ 14 ಜನ ಇದ್ರಂತೆ. ಇನ್ನೂ ಆ ರೂಮ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಟಿಸ್ ಬೋರ್ಡ್ ಹತ್ರ ರಿಜಿಸ್ಟರ್ ನಂಬರ್ ನೋಡ್ಕೊಬೇಕಾದ್ರೆ ಕೊಠಡಿ ಸಂಖ್ಯೆಯನ್ನು ಯಾರ್ಯಾರಿಗೆ ಟಚ್ ಆಗಿದೆ, ಯಾರ್ಯಾರ ಹತ್ರ ಎಲ್ಲ ಸಂಪರ್ಕ ಮಾಡಿದೆ ಅಂತ ಕ್ಲಿಯರ್ ಆದ ಮಾಹಿತಿ ಗೊತ್ತಾಗ್ತಿಲ್ಲ. ಸುಮಾರು ಒಂದು 100ಕ್ಕೂ ಹೆಚ್ಚು ಜನಕ್ಕೆ ಸೋಂಕು ಹರಡಿದೆ ಅಂತ ಅನ್ನಲಾಗ್ತಿದೆ. ಅದ್ರ ಮಧ್ಯೆ ಕೂಡ ನಿನ್ನೆ ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ವಿಜಯಪುರದ ವಿದ್ಯಾರ್ಥಿ ಒಬ್ಬ ಮಂಜುನಾಥ್ ಅಂತ ಹೇಳ್ಬಿಟ್ಟು NH-280ನಲ್ಲಿ ಕಾರಿಗೆ ಅವ್ರ ಬೈಕ್ ಡಿಕ್ಕಿ ಹೊಡೆದು ಸಾವನ್ನು ಕೂಡ ಹಪ್ಪಿದ್ದಾನೆ. ಒಟ್ಟು ಒಂದು ಸಾವು, ಒಂದು 100ಕ್ಕೂ ಹೆಚ್ಚು ಜನಕ್ಕೆ ಕೊರೋನಾ ಪಾಸಿಟಿವ್ ಸೋಂಕು ತಗ್ಲಿರ್ಬೋದು ಅಂತ ಶಂಕೆ ವ್ಯಕ್ತವಾಗ್ತಿದೆ. ಇನ್ನು SSlC ವಿದ್ಯಾರ್ಥಿಗಳಿಗೆ ನಾನು ಎಕ್ಸಾಮ್ ಮಾಡ್ತೀನಿ ಅಂತ ಒಂದು ಅಪ್ಡೇಟ್ ಮಾಡಿದ್ರೆ, SSlC ವಿದ್ಯಾರ್ಥಿಗಳೇ ಅವರು ರಿಜಿಸ್ಟರ್ ನಂಬರು ಮತ್ತು ಕೊಠಡಿ ಸಂಖ್ಯೆನ ಅವರು ರಿಜಿಸ್ಟರ್ ಆಗಿರೋ ಫೋನ್ ನಂಬರಿಗೆ ಬರುತ್ತಂತೆ. ಸೊ ನಿಮ್ಮ ಫೋನ್ ನಂಬರ್ ಯಾವ್ದಾದ್ರು ಕೊಟ್ಟಿದ್ದೀರೋ ಅದಕ್ಕೆ ಕೊಠಡಿ ಸಂಖ್ಯೆ ಬರುತ್ತೆ ಮತ್ತು ಪ್ಲೇಸ್ ಎಲ್ಲಿ ಅಂತ ಬರುತ್ತಂತೆ. ಸೊ ನೀವು ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ, ಇನ್ನು ಕೂಡ ಒಂದು 14 ಜನನ್ನ ಕ್ವಾರಂಟೈನಲ್ಲಿ ಕೂಡ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ. SSlC ವಿದ್ಯಾರ್ಥಿಗಳನ್ನ ಕೊರೋನಾ ಬಂದಿದೆ ಅಂತ ಶಂಕೆ ವ್ಯಕ್ತವಾಗಿ. ಇಷ್ಟೆಲ್ಲ ಆಗ್ತಿದ್ರು ಕೂಡ ನಮ್ಮ ಉನ್ನತ ಶಿಕ್ಷಣ ಸಚಿವರು ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ದಯವಿಟ್ಟು ಕೊನೆಯಲ್ಲಿ ಈ ವಿಡಿಯೋ ಮುಖಾಂತರ ನಾವು ಒಂದೇ ಕೇಳ್ಕೊಳ್ಳೋದು, ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. DCM ಮತ್ತು ನಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸರ್ ಅವರು ಕೇಳ್ಕೊಳ್ಳೋದು ಒಂದೇ ಮಾತಂತೆ, ಈ ಹುಡುಗರು ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ, ಓದೋಕ್ಕಾಗ್ದಲೇ ಅಂತಲ್ಲ. ಅದು ಒಂದು ಕಾರಣ ಇದೆ, ಓದೋಕ್ಕಾಗ್ದಲೇ ಏನಕ್ಕೆ ಅಂತ ನಿಮ್ಮದೇ ಪ್ರಾಬ್ಲಮ್ಮು. ಒಂದು ಆನ್ಲೈನ್ ಕ್ಲಾಸ್ ನಮಗೆ ಅರ್ಥ ಆಗಿಲ್ಲ. ಅದ್ರ ನಡುವೆ ಕೂಡ ಕೊರೋನಾದು ಸಾಕಷ್ಟು ಭಯ ಆಗ್ತಿದೆ. ದಿವಸಕ್ಕೆ ಕೊರೋನಾ ಕೂಡ ಹೆಚ್ಚಾಗ್ತಿದೆ. ಅದು ಗೊತ್ತಿದ್ರು ಕೂಡ ನೀವು ಎಕ್ಸಾಮ್ ಮಾಡ್ತೀನಿ ಅಂತಿದ್ದೀರಾ. ದಯವಿಟ್ಟು ಎಲ್ಲ ಎಕ್ಸಾಮ್ನು ಕ್ಯಾನ್ಸಲ್ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಇನ್ನು ಇವತ್ತು ವಾಟಾಳ್ ನಾಗರಾಜ್ ಸರ್ ಅವರು ಕೂಡ ಸ್ಟ್ರೈಕ್ ಮಾಡಿದ್ದಾರೆ. ಆ ವಿಡಿಯೋ ಕೂಡ ಅಪ್ಡೇಟ್ ಮಾಡಿದ್ದೆ ನಾನು. ಇನ್ನೂ ಯಾರು ನೋಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನಮ್ಮ ಚಾನಲಲ್ಲಿ ಕೂಡ ಹಾಕಿದ್ದೀವಿ. ಆ ವಿಡಿಯೋ ಕೂಡ ನೋಡಿ ಅಂತ ಹೇಳ್ತಾ, ದಯವಿಟ್ಟು ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ಇನ್ನೊಂದ್ಸತಿ ಕೇಳ್ತಾ, ಈ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಡಿಬೇಡಿ ಅಂತ ಹೇಳ್ತಾ, ನಾಳೆ ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ ಇಟ್ಕೊಂಡು ಬರ್ತೀನಿ. ಅಲ್ಲಿಂದ ಬಾಯ್.